ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಆಲೆ ಟೈಮು 5:30 ಆಯಿತು ಸಂಜೆ. ಹಾಲೆಲ್ಲ ಕರೆದು ಕೊಟ್ಟು ಕಳಿಸ್ಬಿಟ್ಟು ನಮ್ಮವ್ರ ಮನೆಗೆ ಹೋಗೋಣ ಅಂತಿದ್ದೀನಿ. ಒಂದೇ ಊರಲ್ಲೇ ಇರೋದು ನಮ್ಮವ್ರ ಮನೆ. ಇಲ್ಲಿಂದ ಒಂದು 5 ನಿಮಿಷ ಆಯ್ತದೆ ಅಷ್ಟೇ ಹೋಗೋಣ ಅಂತ. ಹಂಗೆ ಇಲ್ಲಿ ಮಾವಿನ ಮರದ ಹತ್ರಕ್ಕೆ ಬಂದಿದ್ದೆ. ನೋಡ್ತಾ ಇದ್ದೀನಿ ಮಾವಿನಕಾಯಿ. ಇಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ ನಮಗೆ. ಈಗ ನಮ್ಮವ್ರ ಮನೆಗೆ ಹೋಗ್ತಾ ಇದ್ದೀವಿ. 5 ನಿಮಿಷ ಬೇಕಷ್ಟೇ ನಮ್ಮವ್ರ ಮನೆಗೆ ಹೋಗೋಕ್ಕೆ. ಹೋಗ್ತಾ ಇದ್ದೀವಿ. ನನ್ನ ತಂಗಿ ಮಕ್ಕಳು ನಮಗೆ ಸ್ವಾಗತ ಕೊಡೋಕ್ಕೆ ದಾರಿಯಲ್ಲೇ ನಿಂತವ್ರು ನೋಡಿ. ಏನಕ್ಕೆ ನಮ್ಮವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ಇವತ್ತು ಶಾವಿಗೆ ಮಾಡ್ತಾವ್ರೆ. ಶಾವಿಗೆ ಮಾಡ್ತಾಯಿದ್ದೀನಿ ಬನ್ನಿ ಅಂತಂದರು. ಏನಕ್ಕೆ ನಮ್ಮವ್ವ, ನನ್ನ ತಂಗಿದಿರು ಮತ್ತು ನನ್ನ ತಂಗಿ ಮಕ್ಕಳು ಎಲ್ಲ ಸೇರಿದ್ದೀವಿ ಹೊಲ್ದಕ್ಕೆ. ಅದಕ್ಕೋಸ್ಕರ ಶಾವಿಗೆ ಮಾಡ್ತಾಯಿದ್ದೀವಿ ನೋಡಿ. ನನ್ನ ತಂಗಿದಿರು ಮಕ್ಕಳು ಸ್ವಾಗತ ಕೊಡೋಕೆ ನಿಂತವ್ರೆ. ಹಾಗೆ ಏನು ಮಾಡ್ತಾವ್ರು ನೋಡೋಣ ಬನ್ನಿ. ನನ್ನ ತಂಗಿದಿರು ಮತ್ತು ನಮ್ಮವ್ವ. ಇದೇ ನಮ್ಮ ಮನೆ. ಹೊರಗಡೆಯಿಂದ ಹಳೆ ಮನೆ, 2002ರಲ್ಲಿ ಇದು ಕಟ್ಟಿರೋದು ಮನೆ. ಅಲ್ಲಿಗೆ ಲೆಕ್ಕ ಹಾಕಳಿ ನೀವು ಎಷ್ಟು ವರ್ಷ ಆಯಿತು ಅಂತ. ಹಳೆ ಮನೆ. ಬನ್ನಿ ನನ್ನ ತಂಗಿ ಏನು ಮಾಡ್ತಾಳೆ ನೋಡೋಣ. ಒಬ್ಬಳು ಕಾಯಿ ತುರಿತಾವಳೆ, ಚಿಕ್ಕ ತಂಗಿ ಕಾಯಿ ತುರಿತಾವಳೆ ಪಾಯಸಕ್ಕೆ ಅಂತ. ಒಂದು ಕಡೆ ಪಾಯಸಕ್ಕೆ ಇಕ್ಕಾಯ್ತೀವಿ, ಒಂದು ಕಡೆಗೆ ಸಾಂಬಾರಿಗೆ ಇಕ್ಕಿದ್ದೀವಿ. ಗ್ಯಾಸ್ ಮೇಲೆ ಮಾಡ್ತಾಯಿದ್ದೀವಿ ಸಾಂಬಾರು ಮತ್ತು ಪಾಯಸನ. ನೋಡಿ ನಮ್ಮವ್ವ ಬತ್ತು. ನಮ್ಮವ್ವನ ಆಯ್ ಅಂತ ಹೇಳವ ವೀಡಿಯೋಗೆ ಅಂತ ಹೇಳ್ತಾಯಿದ್ದೀನಿ. ಎಲ್ಲ ವೀಡಿಯೋದಲ್ಲೂ ಇರೋ ವೀಡಿಯೋದಲ್ಲೆಲ್ಲ ಆಯ್ ಆಯ್ ಅಂತ ಹೇಳೋದು, ಇದಕ್ಕೂ ಆಯ್ ಅಂತ ಹೇಳವ ಅಂತಂದೆ. ಹೇಳ್ತು ಆಯ್ ಅಂತ. ಹಂಗೆ ಒಲೆಯಲ್ಲಿ ಮಾಡ್ತಾಯಿದ್ದೀವಿ ಶಾವಿಗೆನ. ಮಕ್ಕಳು ಮತ್ತು ನಾವು ಎಲ್ಲ ಸೇರಿಸಿ ಜನ ಜಾಸ್ತಿ ಅಂದ್ಬಿಟ್ಟು ಗ್ಯಾಸಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ಟವಲ್ಲಿ ಈಗ ಒಲೆಯಲ್ಲೇ ಮಾಡ್ತಾಯಿದ್ದೀವಿ. ಒಲೆಯಲ್ಲಿ ಮಾಡಿದ್ರೆ ರುಚಿ ಚೆಂದ ಶಾವಿಗೆನ. ಅದಕ್ಕೆ ಒಲೆಯಲ್ಲಿ ಮಾಡ್ತಾಯಿದ್ದು ನಮ್ಮವ್ವ. ಇಲ್ಲಿ ಆಲ್ರೆಡಿ ಒಲೆ ಇತ್ತು, ಹಳೆ ಒಲೆ, ಅದು ಬೆದ್ದೋಯ್ತು. ಈಗ ಎತ್ತ ಒಲೆ ತಂದು ಮಡಿಕೊಂಡಿದ್ದೀವಿ ಅಲ್ಲಿಗೆ. ಎತ್ತ ಒಲೆಯಲ್ಲಿ ಮಾಡ್ತಾಯಿದ್ದೀವಿ. ನಮ್ಮವ್ವ ಮಾಡ್ತಾಯಿದ್ದು ನೋಡಿ. ಆಲೆ ಹಿಟ್ಟಿಗೆ ಮಡಗೈತೆ ಶಾವಿಗೆ ಹಿಟ್ಟಿಗೆ. ಒಂದು ಕಡೆ ಸಾಂಬಾರು, ಒಂದು ಕಡೆ ಪಾಯಸ ಗ್ಯಾಸ್ ಒಲೆ ಮೇಲೆ ಮಾಡ್ತಾಯಿದ್ದೀವಿ. ಏನೇ ಆಗಲಿ ಒಲೆಯಲ್ಲಿ ಊಟ ಚೆಂದ. ಏನೇ ಮಾಡ್ಕೊಂಡು ತಿಂದರೂ ಒಲೆಯಲ್ಲಿ ಬರೋ ರುಚಿ ಗ್ಯಾಸಲ್ಲಿ ಬರೋಲ್ಲ. ಒಲೆ ಊಟನೇ ಸರಿ. ನಮ್ಮವ್ವ ಒಲೆಯಲ್ಲೇ ಮಾಡ್ತೀನಿ ಅಂತ ಮಾಡ್ತು ನೋಡಿ. ಆಲ್ರೆಡಿ ಆಲೆ ಮಿದ್ದುತ್ತೈತೆ. ವೀಡಿಯೋ ಯಾಕೆ ಗೋಡೆ ಕಡೆಗೆ ಹೋಯ್ತು ಅಂತ ಗೊತ್ತಾಗಲಿಲ್ವಲ್ಲ. ಎಲ್ಲ ಕೈ ಟಚ್ ಆಗಿ ಹೋಗದೆ ನೋಡಿ. ನನ್ನ ತಂಗಿ ಒತ್ತುತ್ತಾವಳೆ, ಇನ್ನೊಬ್ಬ ತಂಗಿ ಶಾವಿಗೆ ಹಿಡಿಯೋಕೆ ನಿಂತವಳೆ. ಇದು ಮನೆ ಚಿಕ್ಕದು. ಹಳ್ಳಿ ಕಡೆ ಮನೆ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ಅಪರೂಪಕ್ಕೀಗ. ಇದು ಚಿಕ್ಕದಾಯಿತು. ಈಗ ಇದು ಮ್ಯಾಗಿ ಅಷ್ಟೇ ಬರ್ತಾಯಿರೋದು. ಇನ್ನು ಕೆಲವು ದೊಡ್ಡ ದೊಡ್ಡವು ಇರ್ತವೆ, ಅದರಲ್ಲಿ ಚೆಂದ. ಒಂದು ಮೊಳದಷ್ಟು ಬರ್ತದೆ. ಇದರಲ್ಲಿ ಬರೀ ಮ್ಯಾಗಿ ನೂಡಲ್ಸ್ ಥರ ಇರ್ತದಲ್ಲ, ಆ ಥರ ಬರ್ತಾಯಿತ್ತು ಅಷ್ಟೇ ಬರ್ತಾಯಿರೋದು. ಯಾರೆಲ್ಲ ಹಳ್ಳಿ ಕಡೆ ಶಾವಿಗೆ ಮಾಡ್ಕೊಂಡು ತಿಂದಿದ್ದೀರ, ಟೇಸ್ಟ್ ನೋಡಿರ್ತೀರಲ್ವ, ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ಮಾಡ್ಕೊಂಡು ತಿಂತಿದ್ದೀರ ಅಂತ ಹಳ್ಳಿ ಕಡೆ. ನಾವು ಇವತ್ತು ಪಾಯಸದಲ್ಲಿ ಮತ್ತು ಸಾಂಬಾರಲ್ಲಿ 2 ತಿಂದು ಹಂಗೆ ತಿಂದ್ಬಿಟ್ಟು ಹೊರಗಡೆ ಬಂದು ಕೂತಿದ್ದೀವಿ. ನಮ್ಮವ್ವ ಈಗ ತಿಂತೈತೆ ನೋಡಿ. ನನ್ನ ತಂಗಿ ಮಕ್ಕಳು ತಂಗಿದಿರೆಲ್ಲ ಆಚೆ ಕಡೆ ಕುಂತಿದ್ದೀವಿ. ವಾತಾವರಣ ಹೊರಗಡೆ ಚೆನ್ನಾಗದೆ ಅಂದ್ಬಿಟ್ಟು ಬಂದು ಕೂತ್ಕೊಂಡು ಎಲ್ಲ. ಆಮೇಲೆ ಬಂದು ಇವತ್ತು ಕುಂತಿದ್ದು ಬಂದು ಮಿಂಚುತ್ತೈತೆ. ಆಲೆ ಮಳೆ ಬರೋದಾಗೈತೆ. ಗುಡುಗು ಮಿಂಚು ಸ್ಟಾರ್ಟ್ ಆಗೈತೆ ಅಂದ್ಬಿಟ್ಟು ಮಳೆ ಹತ್ರಕ್ಕೆ ಬಂದಿದ್ದೀವಿ. ಹಸುಗಳೆಲ್ಲ ಆಚೆ ಕಡೆನೇ ಇತ್ತು. ಹಸೆಲ್ಲ ಹೊಳೆ ಕಟ್ಟೋಣ ಅಂದ್ಬಿಟ್ಟು ಬಂದು ಮನೆ ಹತ್ರಕ್ಕೆ 8 ಗಂಟೆ ಆಗೈತೆ ಅಲ್ಲ ಟೈಮು. ಎಲ್ಲ ಆಚೆ ಕಡೆನೇ ಬಿಟ್ಬಿಟ್ಟು ಹೊಂಟೋಗಿದ್ದು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.